ಮೈಸೂರಿಂದ ನೇರವಾಗಿ ಜಮಖಂಡಿ ಕಡೆ ಹೋಗ್ತಿದ್ದೀನಿ. ಇಲ್ಲಿ ಇನ್ನೊಂಥರ ಕೇಸ್ ಇದೆ ರೀ. ಸೋಂಕಿತ ಎಸ್ಕೇಪ್ ಆಗಿ ಹೋಗಿದ್ದಾನೆ. ತಪ್ಪು ಅಡ್ರೆಸ್ ಅನ್ನು ಕೊಟ್ಟು ಯಾಮಾರಿಸಿದ ಆ ಸೋಂಕಿತ ಯಾರವನು, ಏನ್ ನಡೀತಿದೆ ಇಲ್ಲಿ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಟೆಸ್ಟಿಂಗ್ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಎಲ್ಲವನ್ನು ಕೂಡ ತೆಗೆದುಕೊಳ್ತಾರೆ. ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಅದಾದಮೇಲೆ ಅವನು ಸೋಂಕಿತ ಅಂತ ಗೊತ್ತಾಯಿತು. ಆರೋಗ್ಯಾಧಿಕಾರಿಗಳು ಹೋದ್ರಪ್ಪ ಅವನ ಮನೆ ಹತ್ರಕ್ಕೆ, ನೋಡಿದ್ರೆ ರಾಂಗ್ ಅಡ್ರೆಸ್ಸು. ಹಾಗಾಗಿ ಯಾಮಾರಿಸ್ಬಿಟ್ಟಿದ್ದಾನೆ ಅವನು. ಆ ಮನೆಯಲ್ಲಿ ಆತ ಇಲ್ಲವೇ ಇಲ್ಲ. 2 ದಿನದಿಂದ ಆ ಸೋಂಕಿತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಗೊತ್ತಿಲ್ಲ ಆ ಮನುಷ್ಯ ಎಲ್ಲೆಲ್ಲಿ ಓಡಾಡ್ತಿದ್ದಾನೋ. ಯಾಮಾರಿಸೋಕೆ ಅಂತಲೇ ಕೊಟ್ಬಿಟ್ಟಿದ್ದಾನೆ ರಾಂಗ್ ಅಡ್ರೆಸ್ ಅಂತ ಗೊತ್ತಿಲ್ಲ. ಇದೀಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಇಬ್ಬರು ಕೂಡ ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ. ಮೊಬೈಲ್ ಟವರು, ಮೊಬೈಲ್ ಸಂಖ್ಯೆ ಎಲ್ಲವನ್ನು ಕೂಡ ಟ್ರೇಸ್ ಔಟ್ ಮಾಡಲೇಬೇಕಲ್ಲ. ಸೊ DHO ಅನಂತ್ ದೇಸಾಯಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇನ್ನು ಮಲೆನಾಡಿನ ಭಾಗಕ್ಕೆ ಹೋಗೋಣ. ಶಿವಮೊಗ್ಗ ನಗರದ ಹಲವು ಬಡಾವಣೆಗಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋ ಹಿನ್ನೆಲೆಯಲ್ಲಿ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗ ನಗರದ ಕೆಲ ವಾರ್ಡ್ಗಳಲ್ಲಿ ಆ ಚಿತ್ರವಳಿ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಲಾಕ್ಡೌನ್ ಜಾರಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಇದೀಗ ನಿರ್ಧಾರ ಮತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಚಿದಾನಂದ್ ವಟಾರೆ 23ನೇ ತಾರೀಕು ಮುಂಜಾನೆ 5 ಗಂಟೆಯಿಂದ 30ರ ಮುಂಜಾನೆ 5 ಗಂಟೆ ತನಕ ಲಾಕ್ಡೌನ್ ಆದೇಶ ಜಾರಿಯಲ್ಲಿರುತ್ತೆ. ರೆಡಿಯಾಗ್ಬಿಡಿ ಆ ಭಾಗದ ಜನ. ವಾರ್ಡ್ ನಂಬರ್ 22, 23, 29 ಮತ್ತು 30 ಸಂಪೂರ್ಣ ಲಾಕ್ಡೌನ್ ಆಗುತ್ತೆ. ವಾರ್ಡ್ ನಂಬರ್ 12, 13 ಹಾಗೂ 33ರಲ್ಲಿ ಭಾಗಶಃ ಲಾಕ್ಡೌನ್ಗೂ ಕೂಡ ಆದೇಶ ಹೊರಡಿಸಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಆಸ್ಪತ್ರೆ ಇರುತ್ತೆ, ಔಷಧಿ ಅಂಗಡಿ ಓಪನ್ ಇರುತ್ತೆ, ಹಾಲು ಮಾರಾಟಕ್ಕೆ ಮಾತ್ರ ವಿನಾಯಿತಿ ಕೊಟ್ಟಿದ್ದಾರೆ. ಬೆಂಗಳೂರನ್ನ ನೋಡಿರ್ತೀರಲ್ಲ ನೀವು, ಅಲ್ಲಿ ಕೂತ್ಕೊಂಡು ಟಿವಿನಲ್ಲಿ, ಓಹೋ ಅವ್ರು ಹಂಗೆ ಮಾಡಿದ್ದಾರೆ ನಾವು ಹಂಗೆ ಮಾಡ್ಬೋಣ ಅನ್ಕೋಬೇಡಿ. ಇನ್ನು ತರಕಾರಿ ತಗೋಬೇಕು ಸರ್ ಅಂದರೆ ತರಕಾರಿ, ದಿನಸಿ ಮತ್ತು ಹಣ್ಣು ಮಾರಾಟಕ್ಕೆ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಅವಕಾಶ. 10 ಗಂಟೆ ಆದಮೇಲೆ ನೋ, ನಿಮ್ಗೆ ಇದು ಯಾವುದು ಸಿಗಲ್ಲ, ಮಾರಾಟ ಮಾಡೋಂಗಿಲ್ಲ. ಗುಡ್ ಡಿಸಿಷನ್. ಲಾಕ್ಡೌನ್ ಸಂದರ್ಭದಲ್ಲಿ ಸಾರ್ವಜನಿಕರು ಮನೆಯಿಂದ ಹೊರಗೆ ಬರಬಾರದು. ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಹಾಗಾಗಿ ಶಿವಮೊಗ್ಗ ಜನ ರೆಡಿಯಾಗ್ಬಿಡಿ. ಬಾಗಲಕೋಟೆಯಲ್ಲಿ ಈ ಬಾರಿ ಪಂಚಮಿ ಹಬ್ಬಕ್ಕೂ ಕೊರೋನಾ ಬಿಸಿ ತಟ್ಟಿದೆ. ಹೆಣ್ಣು ಮಕ್ಕಳ ಹಬ್ಬ ಅದು ಪಂಚಮಿ ಹಬ್ಬ. ಹೆಣ್ಣು ಮಕ್ಕಳು ಅವರ ಸಹೋದರರಿಗೆ ಈ ಹಬ್ಬವನ್ನು ಸಮರ್ಪಣೆ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ತವರು ಮನೆಗೆ ಕರೆಸುವಂತಿಲ್ಲ, ಊರಿಂದ ಊರಿಗೆ ಹಬ್ಬಕ್ಕೆ ಬರೋ ಹಾಗಿಲ್ಲ, ಮನೆಗಳಿಗೆ ಸ್ವಾಮಿಗಳನ್ನು ಸಹ ಊಟಕ್ಕೆ ಕರೆಯುವಂತಿಲ್ಲ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಸಂಪ್ರದಾಯಕ್ಕೂ ಕೂಡ ದೊಡ್ಡ ಮಟ್ಟದ ಬ್ರೇಕ್ ಬಿದ್ದಿದೆ. ಗ್ರಾಮಗಳಲ್ಲಿ ಪಂಚಾಯತ್ ಸಿಬ್ಬಂದಿಗಳು ಡಂಗೂರ ಸಾರ್ತಿದ್ದಾರೆ. ಜಮಖಂಡಿ ತಾಲೂಕಿನ ಕಡಪಟ್ಟಿ, ಹಂಚಿನಾಳ, ಮಧುರಕಂಡಿ ಗ್ರಾಮಗಳಲ್ಲಿ ಡಂಗೂರ ಕೂಡ ಸಾರ್ತಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕೂ ಕೂಡ ಕೊರೋನಾ ವ್ಯಾಪಿಸ್ತಾ ಇದೆ. ಇದು ಹೆಣ್ಣು ಮಕ್ಕಳ ಪಂಚಮಿ ಹಬ್ಬಕ್ಕೂ ಕೂಡ ಬ್ರೇಕ್. ಗ್ರಾಮಗಳಲ್ಲಿ ಶ್ರಾವಣದ ನಿಮಿತ್ತ ಸಾಮೂಹಿಕ ಪೂಜೆ ಪುನಸ್ಕಾರಗಳು ಕೂಡ ಭಾಗವಹಿಸುವಂತಿಲ್ಲ. ಶ್ರಾವಣ ಮಾಸದಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ಕೂಡ ರದ್ದು. ಐ ರಿಪೀಟ್, ಯಾವುದೇ ಜಾತ್ರಾ ಮಹೋತ್ಸವ ಮಾಡೋ ಹಾಗಿಲ್ಲ. ಕಣ್ತಪ್ಪಿಸಿ ನಮ್ಮ ಊರಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಈಗಾಗಲೇ ಮಾಡಿದ್ದು ಗೊತ್ತಲ್ಲ. ಅದಾದ್ಮೇಲೆ ಕೂಡ ಆ್ಯಕ್ಷನ್ ತಗೋತಾರೆ. ಸ್ವಯಂ ಪ್ರೇರಿತರಾಗಿ ಜಾಗೃತಿಯ ನಿಯಮವನ್ನು ಪಾಲಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ವೆರಿ ಗುಡ್. ಹಾಗೆ ಮಾಡಿ. ಯಾವುದೇ ಜಾತ್ರೆ ಹಬ್ಬ ಹರಿದಿನ ಏನೂ ಮಾಡಬೇಡಿ.